ನಮಸ್ಕಾರ. ಇವತ್ತಿನ ವಿಡಿಯೋ 89% ಹೂಡಿಕೆದಾರರಿಗೆ ನಷ್ಟ, ಸೆಬಿ ವರದಿ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಸೆಬಿಯವರು ಮೊನ್ನೆ ಒಂದು ಇಂಪಾರ್ಟೆಂಟ್ ಸ್ಟಡಿ ಮಾಡಿದ್ರು. ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ನಲ್ಲಿ ಭಾರತದಲ್ಲಿ ಏನು ಪ್ರಾಫಿಟ್ ಲಾಸ್ ಆಗಿದೆ 2018-19 ಅಲ್ಲಿಂದ 2021-22ರವರೆಗೆ. ಈ ಸ್ಟಡಿಯಲ್ಲಿ 10 ಬ್ರೋಕರ್ಗಳನ್ನು ಆಯ್ಕೆ ಮಾಡಿಕೊಂಡ್ರು. ಯಾರಲ್ಲಿ 67% ಟೋಟಲ್ ಟ್ರೇಡಿಂಗ್ ಇಂಡಿಯಾದಲ್ಲಿ ಆಗ್ತಾ ಇತ್ತು ಅವರಲ್ಲಿ. ರಿಪೋರ್ಟ್ ಬಂದ ದಿನಾಂಕ 25ನೇ ತಾರೀಕು ಜನವರಿ 2023. ಈಗ ನಂಬರ್ ಆಫ್ ಆಕ್ಟಿವ್ ಟ್ರೇಡರ್ಸ್ 2018-19ರಲ್ಲಿ 7.1 ಲ್ಯಾಕ್ಸ್, 21-22ರಲ್ಲಿ 45.2 ಲಕ್ಷ. ಅಲ್ಲಿಗೆ 537% ಇಂಪ್ರೂವ್ಮೆಂಟ್ ಆಗಿದೆ ಕಳೆದ 3-4 ವರ್ಷದಲ್ಲಿ. ಸೆಬಿಯವರು ಈ ಸ್ಟಡಿಯಲ್ಲಿ ಎಫ್ಎನ್ಒದಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಮತ್ತು ಟ್ರೇಡಿಂಗ್ ಪ್ಯಾಟರ್ನ್ ಕಂಡುಹಿಡಿದ್ರು ಮತ್ತು ಜನರನ್ನ ಇಂಡಿವಿಜುವಲ್ ಇನ್ವೆಸ್ಟರ್ಸ್ ಮತ್ತು ಆಕ್ಟಿವ್ ಟ್ರೇಡರ್ಸ್ ಅಂತ ವರ್ಗೀಕರಣ ಮಾಡಿದ್ರು. ಇಂಡಿವಿಜುವಲ್ ಇನ್ವೆಸ್ಟರ್ಸ್ ಅಂತಂದ್ರೆ HUFಗಳು, NRIಗಳು ಮತ್ತೆ ಇನ್ಸ್ಟಿಟ್ಯೂಷನ್ಸ್ ಅದರಲ್ಲಿ ಬರಲಿಲ್ಲ. ಆಕ್ಟಿವ್ ಟ್ರೇಡರ್ಸ್ ಅಂತಂದ್ರೆ ದೇ ಹ್ಯಾವ್ ಟ್ರೇಡೆಡ್ ಇನ್ ಈಕ್ವಿಟಿ ಅಂಡ್ ಎಫ್ಎನ್ಒ ಸೆಗ್ಮೆಂಟ್ ಅಟ್ ಲೀಸ್ಟ್ 5 times in a year. ಈಗ FNO study of all individual traders, total number of individual traders in sample financial year 2018-19ರಲ್ಲಿ 7,06,757 ಜನ ಇದ್ರು. ಈಗ 21-22ರಲ್ಲಿ 45,24,861 ಜನ ಇದ್ದಾರೆ. ಮತ್ತೆ ಲಾಸ್ ಮಾಡ್ಕೊಳ್ತಿದ್ದವರು 2018-19ರಲ್ಲಿ 85%, ಈಗ 89%. ಪ್ರಾಫಿಟ್ ಮಾಡಿದವರು 15 ಮತ್ತು 11. ಈಗ FNO ಸ್ಟಡಿ ಆಫ್ ಆಕ್ಟಿವ್ ಟ್ರೇಡರ್ಸ್ ಅಲ್ಲಿ ಟೋಟಲ್ ನಂಬರ್ ಆಫ್ ಇಂಡಿವಿಜುವಲ್ ಟ್ರೇಡರ್ಸ್ ಇನ್ ಸ್ಯಾಂಪಲ್ ಫೈನಾನ್ಷಿಯಲ್ ಇಯರ್ 18-19ರಲ್ಲಿ 6,17,652. ಈಗ 2021-22ರಲ್ಲಿ 39,76,419. ಲಾಸ್ ಮಾಡಿಕೊಳ್ತಾ ಇರುವವರು 87% 18-19ರಲ್ಲಿ, 90% 21-22ರಲ್ಲಿ. ಅಂದ್ರೆ 88% ಇಂಡಿವಿಜುವಲ್ ಇನ್ವೆಸ್ಟರ್ಸ್ or active traders. ಮತ್ತೆ average profit and loss of all individual traders in FNO ಒಂದು ಲಿಸ್ಟ್ ಇಟ್ಟಿದ್ದೇನೆ. ಅವರೇಜ್ ಆಗಿ 2018-19ರಲ್ಲಿ 1,26,990 ಲಾಸ್ ಮಾಡ್ಕೊಳ್ತಾ ಇದ್ರು. ಫೈನಾನ್ಷಿಯಲ್ ಇಯರ್ 21-22ರಲ್ಲಿ -82,536 ಅಂದರೆ ಸದ್ಯಕ್ಕೆ ಲಾಸ್ ಮಾಡ್ಕೊಳ್ಳುವಂತ ದುಡ್ಡು ಕಮ್ಮಿ ಆಗಿದೆ. ಆದ್ರೆ ಲಾರ್ಜ್ ನಂಬರ್ ಆಫ್ ಪೀಪಲ್ ಹ್ಯಾವ್ ಬಿನ್ ಆಡೆಡ್. ಸೊ ಜಾಸ್ತಿ ಜನ ಕಮ್ಮಿ ಲಾಸ್ ಮಾಡಿಕೊಂಡ್ರು ದೊಡ್ಡ ಅಮೌಂಟ್ ಲಾಸ್ ಆಗಿದೆ. ಇಲ್ಲಿ ನಾನು ಏಜ್ ವೈಸ್ ಕೊಟ್ಟಿದ್ದೇನೆ, ಯಾವ ಏಜ್ನವರಿಗೆ ಎಷ್ಟೆಷ್ಟು ಲಾಸ್ ಆಗಿದೆ ಅಂತ. ಈಗ ಮುಂದೆ ಏಜ್ ವೈಸ್ ಟ್ರೇಡಿಂಗ್ ಆಫ್ FNO. ಲೆಸ್ ದೆನ್ 20 years ಮೊದಲು 1% ಇದ್ದದ್ದು ಈಗ 2% ಆಗಿದೆ. 20ರಿಂದ 30, 11 ಇದ್ದದ್ದು 36 ಆಗಿದೆ. 30ರಿಂದ 40 ಏಜ್ ಗ್ರೂಪ್ 43ರಿಂದ 39 ಆಗಿದೆ. 40ರಿಂದ 50, 25 ಇದ್ದದ್ದು 15 ಆಗಿದೆ. 50ರಿಂದ 60 ವರ್ಷ 11% ಇದ್ದವರು 5% ಆಗಿದ್ದಾರೆ. ಮತ್ತು ಅಬೌವ್ 60 10% ಇದ್ದದ್ದು ಈಗ 3% ಆಗಿದೆ. ಅಂದ್ರೆ ಯಾರಿಗೆ ವಯಸ್ಸು ಕಮ್ಮಿ ಇದೆಯೋ ಅವರು FNOದಲ್ಲಿ ದುಡ್ಡು ಮಾಡ್ತೀನಿ ಅಂತ ಹೋಗ್ತಾರೆ. ಮತ್ತೆ ಲಾಸ್ ಮಾಡ್ಕೊಂಡ್ಮೇಲೆ ಅದಾದ್ಮೇಲೆ ಸ್ವಲ್ಪ ವಯಸ್ಸು ಜಾಸ್ತಿ ಆದ್ಮೇಲೆ FNO ಕಡೆಗೆ ಕಣ್ಣು ಹಾಕಿ ನೋಡ್ತಾ ಇಲ್ಲ. ಈಗ ಜೆಂಡರ್ ವೈಸ್ ಅನಾಲಿಸಿಸ್ ಆಫ್ ಆಲ್ ಇಂಡಿವಿಜುವಲ್ ಟ್ರೇಡರ್ಸ್. ಮೇಲ್ 80% ಇದ್ದದ್ದು 18-19ರಲ್ಲಿ, ಈಗ 21-22ರಲ್ಲಿ 84% ಆಗಿದೆ. ಫಿಮೇಲ್ 20 ಇದ್ದದ್ದು 16 ಆಗಿದೆ. ಮತ್ತೆ ಅವರೇಜ್ ಲಾಸು ಪ್ರಾಫಿಟ್ ಮೇಲಿಗೆ 18-19ರಲ್ಲಿ 1,25,631 ಲಾಸ್ ಆಗ್ತಾ ಇತ್ತು. ಈಗ 21-22ರಲ್ಲಿ 83,651 ಲಾಸ್ ಆಗಿದೆ. ಆದರೆ ಲಾರ್ಜರ್ ನಂಬರ್ ಆಫ್ ಪೀಪಲ್ ಇನ್ವಾಲ್ವ್. ಮತ್ತೆ ಫಿಮೇಲ್ಸ್ ಮೊದಲು 1,24,386 ಲಾಸ್ ಆಗ್ತಿದ್ದು ಈಗ 79,480 ಲಾಸ್ ಆಗ್ತಾ ಇದೆ. ಈಗ ಸಿಟಿ ವೈಸ್ ಅನಾಲಿಸಿಸ್ ಆಫ್ ಆಲ್ ಇಂಡಿವಿಜುವಲ್ ಟ್ರೇಡರ್ಸ್. ನನಗೂ ಆಶ್ಚರ್ಯ ಆಯಿತು ರಿಪೋರ್ಟ್ ನೋಡಿ. ನಾನು ತಿಳ್ಕೊಂಡೆ ಮೇಜರ್ ಸಿಟೀಸ್ ಇಂದ ಜಾಸ್ತಿ ಜನ FNO ಮಾಡ್ತಾರೆ. Tier 1 ಸಿಟಿಯಲ್ಲಿ 18-19ರಲ್ಲಿ 25 ಇದ್ದದ್ದು 15 ಆಗೋಗಿದೆ 21-22ರಲ್ಲಿ. Tier 2 ಅಲ್ಲಿ 5 ಇದ್ದದ್ದು 4 ಆಗಿದೆ. Tier 3 ಅಲ್ಲಿ 1 ಇದ್ದದ್ದು 2 ಆಗಿದೆ. ಮತ್ತೆ ಅದರ್ ಸಿಟೀಸ್ ಅಂದ್ರೆ ಸ್ಮಾಲರ್ ಸಿಟೀಸ್ ಇನ್ ದ ಕಂಟ್ರಿ 69 ಇದ್ದದ್ದು 79 ಆಗಿದೆ. ನನ್ನ ಅನಿಸಿಕೆ ಇನ್ನು ಮುಂದಿನ ದಿನಗಳಲ್ಲಿ ಅವರು ಕೂಡ FNOದಲ್ಲಿ ತಮ್ಮ ಎಕ್ಸ್ಪೋಜರ್ ಕಮ್ಮಿ ಮಾಡ್ಕೊಳ್ತಾರೆ ಅಂತ. ಈಗ ಸಿಟಿ ವೈಸ್ ಆವರೇಜ್ ಪ್ರಾಫಿಟ್ ಅಂಡ್ ಲಾಸ್ ಆಫ್ ಆಲ್ ಇಂಡಿವಿಜುವಲ್ ಟ್ರೇಡರ್ಸ್.
ಟಿಯರ್ 1 ಸಿಟಿಯಲ್ಲಿ 1,59,444 ಲಾಸ್ ಮಾಡ್ಕೊಳ್ತಾ ಇದ್ರು, ಈಗ 88,925 ಬಂದಿದ್ದಾರೆ. ಟಿಯರ್ 2 ಅಲ್ಲಿ 1,60,665 ಇದ್ದದ್ದು 91,650. ಟಿಯರ್ 3 ಅಲ್ಲಿ 98,395 has become 75,412. ಎಲ್ಲ ಲಾಸು, ಎಲ್ಲ ರೆಡ್ ಮೈನಸ್. ಅದರ್ ಸಿಟೀಸ್ -1,12,964 ಇದ್ದದ್ದು ಈಗ -80,921 ಬಂದಿದೆ. ಡಾಟಾ ಆಫ್ ಪ್ರಾಫಿಟ್ ಮೇಕರ್ಸ್ ಅಂಡ್ ಲಾಸ್ ಮೇಕರ್ಸ್ ಸಪರೇಟ್ಲಿ. ಪ್ರಾಫಿಟ್ ಮೇಕರ್ಸ್ ಇನ್ ಟೋಟಲ್ 18-19ರಲ್ಲಿ 15% ಇದ್ದದ್ದು 21-22ರಲ್ಲಿ 11% ಬಂದಿದೆ. ಅಂದ್ರೆ ಲಾಸ್ ಮಾಡ್ತಾ ಇರೋ 85% 89% ಆಗ್ಬಿಟ್ಟಿದೆ. ಮತ್ತೆ ಆವರೇಜ್ ಪ್ರಾಫಿಟ್ ಆಫ್ ಪ್ರಾಫಿಟ್ ಮೇಕರ್ಸ್ 1,46,791 ಈಗ ಜಾಸ್ತಿ ಆಗಿದೆ, 1,51,997. ಮತ್ತೆ ಆವರೇಜ್ ಲಾಸ್ ಆಫ್ ಲಾಸ್ ಮೇಕರ್ಸ್ ಮೊದಲು 1,73,000 ಚಿಲ್ಲರೆ ಇದ್ದದ್ದು ಈಗ 1,11,000 ಬಂದಿದೆ. ಈಗ ಈ ವಿಡಿಯೋದ ಬಗ್ಗೆ ಒಂದಷ್ಟು ಕಮೆಂಟ್ಗಳು. ಮೊದಲನೇದಾಗಿ, ನಾವು ನಮ್ಮ ಎಲ್ಲಾ ಕಾರ್ಯಾಗಾರದಲ್ಲೂ ಮತ್ತು ವಿಡಿಯೋದಲ್ಲಿ ಹೇಳ್ತಾ ಇದ್ದೇವೆ, FNOದಲ್ಲಿ ಬಹಳ ಲಾಸ್ ಇದೆ. 90%, 98% ಅಂತ ಹೇಳ್ಬೋದು. ಯಾಕಂತಂದ್ರೆ ಇಂಡಿವಿಜುವಲ್ ಟ್ರೇಡರ್ಸ್ ಜಾಸ್ತಿ ಲಾಸ್ ಮಾಡ್ಕೊಳ್ತಾರೆ. ಎರಡನೆಯ ಕಮೆಂಟ್, ಆವರೇಜ್ ರಿಟೇಲ್ ಇನ್ವೆಸ್ಟರ್ಸ್ಗೆ ಲಕ್ಷಗಟ್ಟಲೆಯಲ್ಲಿ ಹಣವನ್ನು ಕಳ್ಕೊಳ್ಳುವಷ್ಟು ರಿಸ್ಕ್ ಎಪಿಟೈಟ್ ಇಲ್ಲ, ಅದರಿಂದ ಫ್ಯೂಚರ್ಸ್ ಆಪ್ಷನ್ಸ್ ಬಹಳ ರಿಸ್ಕಿ ಅಂತ ಹೇಳ್ತಾ ಇದ್ದೇವೆ. ಮೂರನೇದು, ಯಾವಾಗಲೂ ಕೂಡ ಷೇರು ಮಾರುಕಟ್ಟೆಯಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಪ್ರಾಫಿಟ್ ಇದ್ದೇ ಇದೆ. FNOದಲ್ಲಿ ಮತ್ತು ಇಂಟ್ರಾಡೇ ಟ್ರೇಡಿಂಗ್ ನಲ್ಲಿ ಲಾಸ್ ಮಾಡಿಕೊಳ್ಳೋ ಪರ್ಸೆಂಟೇಜ್ ಬಹಳ ಜಾಸ್ತಿ. ಈಗ ನಾಲ್ಕನೆಯ ಕಮೆಂಟ್, ಸಾಮಾನ್ಯವಾಗಿ ಷೇರು ಮಾರುಕಟ್ಟೆಯಲ್ಲಿ ಪ್ರಾಫಿಟ್ ಮಾಡಿಕೊಳ್ಳುವವರು ಸ್ಟಾಕ್ ಬ್ರೋಕರ್ಸ್. ಯಾಕಂತಂದ್ರೆ ನೀವು ಏನೇ ಟ್ರೇಡಿಂಗ್ ಮಾಡಿದ್ರು ಕೂಡ ಅವ್ರಿಗೆ ಪ್ರಾಫಿಟ್ ಆಗುತ್ತೆ, ಮತ್ತು ಇಂಡಿವಿಜುವಲ್ ಇನ್ವೆಸ್ಟರ್ಸ್ ಸುಮಾರಾಗಿ ಲಾಸ್ ಅಲ್ಲೇ ಇರ್ತಾರೆ. ಐದನೇ ಕಮೆಂಟ್, ಸೇಬಿ ರಿಪೋರ್ಟ್ ಹೇಳುತ್ತೆ 10% ಜನ FNOದಲ್ಲಿ ಪ್ರಾಫಿಟ್ ಮಾಡ್ಕೊಂಡಿದ್ದಾರೆ. ನಮ್ಮ ಸಲಹೆ, ಆ 10% ಅಲ್ಲಿ ನೀವು ಬರದೇ ಇರ್ಬೋದು. ಅದರಿಂದಾಗಿ ದಯವಿಟ್ಟು FNO ಮಾಡೋ ಮುಂಚೆ ಯೋಚನೆ ಮಾಡಿ. ನಮಗೆ ಅಲ್ಲಿ ಇಲ್ಲಿ ಚಾಟ್ ಬಾಕ್ಸ್ಗಳಲ್ಲಿ ಸುಮಾರು ಜನ ಕೇಳುವ ಪ್ರಶ್ನೆ, ನಾನು ಲಕ್ಷಗಟ್ಟಲೆಯನ್ನು FNOದಲ್ಲಿ ಇಂಟ್ರಾಡೇ ಟ್ರೇಡಿಂಗ್ ನಲ್ಲಿ ಕಳ್ಕೊಂಡಿದ್ದೇನೆ, ಅದಕ್ಕೋಸ್ಕರ ನಮಗೆ ಒಳ್ಳೆ ಟೆಕ್ನಿಕ್ ಹೇಳ್ಕೊಡಿ. FNO ಮತ್ತು ಇಂಟ್ರಾಡೇ ಟ್ರೇಡಿಂಗ್ ನಲ್ಲಿ ನಾನು ಮುಂದಿನ ದಿನಗಳಲ್ಲಿ ಪ್ರಾಫಿಟ್ ಮಾಡಲೇಬೇಕು. ಅಂದ್ರೆ ಅವ್ರು ತಿಳ್ಕೊಂಡಿದ್ದಾರೆ FNO ಮತ್ತು ಇಂಟ್ರಾಡೇ ನಲ್ಲೇ ಪ್ರಾಫಿಟ್ ಆಗೋದು. ತಪ್ಪು. ದೀರ್ಘಾವಧಿಯಲ್ಲಿ ಜಾಸ್ತಿ ಪ್ರಾಫಿಟ್ ಆಗುತ್ತೆ. ಸ್ನೇಹಿತರೆ, ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಇವತ್ತಿನವರೆಗೆ ನೀವು FNOನ ಯಾವತ್ತಾದ್ರೂ ನಿಮ್ಮ ಜೀವನದಲ್ಲಿ ಮಾಡಿದ್ದೀರಾ? ಎಸ್ ಅಥವಾ ನೋ ಅಂತ ನೀವು ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ, ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ನಮಗೆ ಪ್ರೋತ್ಸಾಹ ಕೊಡಬೇಕು ಅಂತಿದ್ರೆ, ವಿಡಿಯೋದಲ್ಲಿರುವ ವಿಚಾರ ಸರಿ ಇದೆ ಅಂತ ಕಂಡು ಬಂದ್ರೆ ದಯವಿಟ್ಟು ಇತರ ಕನ್ನಡಿಗರಿಗೆ ಫಾರ್ವರ್ಡ್ ಮಾಡಿ. ಮತ್ತೆ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.